ಹುಬ್ಬಳ್ಳಿಗೆ ಸಂಜು ವೆಟ್ಸ್ ಗೀತಾ 2 ಸಿನಿಮಾ ತಂಡ ಭೇಟಿಯನ್ನ ಕೊಟ್ಟಿತ್ತು. ಇನ್ನು ನಾನು ಹಾಗೂ ರಚಿತಾ ರಾಮ್ ನಟನೆಯ ಬಹುನಿರೀಕ್ಷಿತ ಸಂಜು ವೆಟ್ಸ್ ಗೀತಾ ಸಿನಿಮಾ ಇದೇ ಜನವರಿ 10ರಂದು ಬಿಡುಗಡೆಯಾಗ್ತಿದೆ ಎಂದು ಚಿತ್ರದ ನಾಯಕ ಶ್ರೀನಗರ ಕಿಟ್ಟಿ ಹೇಳಿದರು. ಇನ್ನು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಅವನು ಸಂಜು ಅವಳು ಗೀತಾ ಎಂಬ ಚಿತ್ರದ ಹಾಡು ಸೇರಿದಂತೆ ಚಿತ್ರದ ಎಲ್ಲಾ ಹಾಡುಗಳು ಬಿಡುಗಡೆಗೊಂಡು ಮೆಚ್ಚುಗೆ ಗಳಿಸಿದೆ. ಚಿತ್ರದ ನಿರ್ದೇಶಕ ನಾಗಶೇಖರ್ ಮಾತನಾಡಿ, ರೇಷ್ಮೆ ಬೆಳೆಗಾರರ ಕಥೆಯ ಜೊತೆಗೆ ನವಿರಾದ ಪ್ರೇಮ ಕಥೆಯನ್ನ ಈ ಚಿತ್ರದ ಮೂಲಕ ಹೇಳಿದ್ದೇವೆ. ಸಂಜು ವೆಟ್ಸ್ ಗೀತಾ 2 ಕಥೆಯ ಕ್ರೆಡಿಟ್ ಸುದೀಪ್ ಅವರಿಗೆ ಸಲ್ಲುತ್ತದೆ. ಇನ್ನು ಶಿಡ್ಲಘಟ್ಟದಲ್ಲಿ ಪ್ರಾರಂಭವಾಗುವ ಕಥೆ ಸ್ವಿಟ್ಜರ್ಲ್ಯಾಂಡ್ ವರೆಗೂ ಹೋಗುತ್ತದೆ. ಚಿತ್ರದಲ್ಲಿ ರೇಷ್ಮೆ ಬೆಳೆಗಾರ ಸಂಜು ಆಗಿ ಕಾಣಿಸಿಕೊಂಡಿದ್ದು, ಗೀತಾ ಪಾತ್ರದಲ್ಲಿ ರಚಿತಾ ರಾಮ್ ಅಭಿನಯಿಸಿದ್ದಾರೆ. ಸಂಗೀತ ರವೀಂದ್ರನಾಥ್ ಅವರು ಮಳೆಯಂತೆ ಹಾಡಿಗೆ ಧ್ವನಿಯಾಗಿದ್ದಾರೆ ಅಂತ ಹೇಳಿದರು. ಇನ್ನು ಇದು ಅಪ್ಪಟ ಫ್ಯಾಮಿಲಿ ಲವ್ ಸ್ಟೋರಿ. ನವಿರಾದ ಪ್ರೇಮದ ಜೊತೆ ರೈತರ ಬಗ್ಗೆಯೂ ಕೂಡ ಹೇಳಲಾಗಿದೆ. ಅಣ್ಣಾವ್ರ ಬಂಗಾರದ ಮನುಷ್ಯ ಚಿತ್ರವನ್ನ ನೆನಪಿಸುತ್ತದೆ. ಇತ್ತೀಚೆಗೆ ಸಿನಿಮಾದ ಸೆನ್ಸಾರ್ ಆಯಿತು, ಒಂಚೂರು ಕಟ್ ಹೇಳದೆ ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದೊಂದು ಅಣ್ಣಾವ್ರ ಬಂಗಾರದ ಮನುಷ್ಯ ಚಿತ್ರವನ್ನ ನೆನಪಿಸುತ್ತದೆ ಅಂತ ಚಿತ್ರದ ನಿರ್ಮಾಪಕ ಛಲವಾದಿ ಕುಮಾರ್ ಹೇಳಿದರು. ಈ ಸಿನಿಮಾದ ಒಂದು ರೇಷ್ಮೆ ಇದ್ರ ಶಿಡ್ಲಘಟ್ಟದ ಒಂದು ರೇಷ್ಮೆ ಇದ್ರ ಬಗ್ಗೆ ಇಷ್ಟೊಂದು ನಮ್ಮ ನಿರ್ದೇಶಕ ನಾಗಶೇಖರ್ ಮಾಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗ, ಬಡ ಹುಡುಗ. ದಯವಿಟ್ಟು ಮಾಧ್ಯಮ ಮಿತ್ರರು ತಾವೆಲ್ಲ ಈ ಸಿನಿಮಾ ತಮಗೆಲ್ಲ ಗೊತ್ತು, ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ. ಅಂದ್ರೂ ಕನ್ನಡದಲ್ಲಿ ನಮಗೆ ಥಿಯೇಟರ್ಗಳಿಂದಂಗೆ ಮಾಡ್ತಾಯಿದ್ದಾರೆ, ಬೇರೆ ಲ್ಯಾಂಗ್ವೇಜ್ ಬಂದು. ಅದಕ್ಕೂ ಸ್ವಲ್ಪ ತಾವೆಲ್ಲ ಸಹಕಾರ ಮಾಡಬೇಕು. ಈಗ ನಮ್ಮದು 10ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ತಾವೆಲ್ಲ ಸಹಕಾರ ಮಾಡಿ ಜನಗಳಿಗೆ ರೀಚ್ ಆಗಿ ಮಾಡಿದ್ರೆ ನಮ್ಮಂಥ ನಿರ್ಮಾಪಕರಿಗೆ ಇನ್ನೂ 10 ಹಲವಾರು ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ. ಇಲ್ಲಿ ಶಿಡ್ಲಘಟ್ಟದಲ್ಲಿ ಸೀರೆನ ತಯಾರು ಮಾಡ್ತಾರೆ. ಅದು ಕಾಂಚೀಪುರಮು ಮತ್ತು ಧರ್ಮವರಂ ಹೋಗಿ ಅವ್ರು ಸೀಲಾಗಿ ಅವ್ರು ಸೇಲ್ ಮಾಡ್ತಾರೆ. ಇಲ್ಲಿ 4,000ಕ್ಕೆ ಸೇಲ್ ಆಗಂತೆ ಮ್ಯಾನುಫ್ಯಾಕ್ಚರ್ ಅಂತ ಸ್ಯಾರಿ ಅಲ್ಲಿ 40,000ಕ್ಕೆ ಮಾರ್ತಾರೆ. ಅದಕ್ಕೆ ಸರ್ಕಾರ ಯಾವುದೇ ಗಮನ ಹರಿಸ್ತಾ ಇಲ್ಲ. ಅದ್ರ ಬಗ್ಗೆಯೂ ಈ ಹುಡುಗ ಒಂದು ಹೋರಾಟ ಮಾಡೋಂಥದ್ದೇ ಹೀರೋ ನಾಯಕಂದು ಕತೆ. ಭಾಳ ಅದ್ಭುತ. ಇದೊಂದು ಮೆಚೂರ್ಡ್ ಲವ್ ಸ್ಟೋರಿ. ಇದನ್ನು ಆ್ಯಕ್ಚುಲಿ ನಾವು ಸಿನಿಮಾ ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು. ಇದರಲ್ಲಿ 6 ಸಾಂಗ್ ಬರುತ್ತೆ. ಎಲ್ಲ ಅದ್ಭುತವಾಗಿ ಬಂದಿದೆ. ತಾವೇ ಈಗ 3 ಸಾಂಗ್ ಕೇಳಿದ್ದೀರಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.